ವೀಟ್ ಫ್ಲಾರ್ ಅಂತ ಬರೆದಿರ್ತಾರೆ, ಬ್ರಾಕೆಟಲ್ಲಿ ನೀವು ನೋಡಿದ್ರೆ ರಿಫೈನ್ಡ್ ಅಂತ ಇರುತ್ತೆ. ಓಕೆ, ರಿಫೈನ್ಡ್ ವೀಟ್ ಫ್ಲಾರು ಮೈದಾ. ಆಯಿಲ್ನ ಎಷ್ಟು ದಿನದ ತನಕ ಬಳಸ್ತಾ ಇದ್ದಾರೆ, ಅದು ಫ್ರೆಶ್ ಆಗಿದೆಯಾ, ಅದರಲ್ಲಿ ಅವ್ರು ಏನಾದರೂ ಅಡಿಟಿವ್ಸ್ ಆ್ಯಡ್ ಮಾಡ್ತಾ ಇದ್ದಾರಾ, ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಿದ್ದಾರೆ, ಮತ್ತೆ ಪದೇ ಪದೇ ಅದೇ ಎಣ್ಣೆಯಲ್ಲಿ ಯೂಸ್ ಮಾಡ್ತಾನೆ ಇದ್ದಾರೆ. ಯಾಕಂದರೆ ಎಣ್ಣೆಗೆ ಸ್ಮೋಕಿಂಗ್ ಪಾಯಿಂಟ್ ಅಂತಿರುತ್ತೆ. ಅದು ಪ್ಲಾಂಟ್ ಆಯಿಲ್ಸಲ್ಲಿ ಎಸ್ಪೆಷಲಿ ಕಡಲೆಕಾಯಿ ಎಣ್ಣೆನಲ್ಲಿ ತುಂಬ ಹೈ ಇರುತ್ತೆ. ಸೊ ಅದು ಡಿಸಿಂಟಿಗ್ರೇಟ್ ಆಗಲ್ಲ ಬೇಗ. ಬಟ್ ಆ ಕ್ವಾಲಿಟಿ ಎಣ್ಣೆನ ಲಾರ್ಜ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರಾ? ಓಟ್ಸ್, ಬ್ರೇಕ್ಫಾಸ್ಟ್ ಸೀರಿಯಲ್ಸ್, ಓಟ್ಸ್ನು ನಾನು ಕಂಪೇರ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಅನ್ನೋನು ಡಯಾಬಿಟೀಸ್ ಇರೋರು ಅಥವಾ ವೇಟ್ ಲಾಸ್ ಜರ್ನಿಯಲ್ಲಿರೋರು, ನಾನು ಸಕ್ಕರೆ ತಿನ್ನಲ್ಲ, ಬೆಲ್ಲದ ಕಾಫಿ ಓಕೆ, ಸಕ್ಕರೆ ಬಳಸೋ ಕಡೆ ನಾನು ಬೆಲ್ಲವನ್ನ ಬಳಸ್ತೀನಿ, ಇದಕ್ಕೇನು ಹೇಳ್ತೀರಿ? ಶುಗರ್ ವಿಲ್ ಸ್ಪೈಕ್. ಹಾಲಲ್ಲಿ ಲ್ಯಾಕ್ಟೋಸ್ ಇದ್ದೇ ಇರುತ್ತೆ. A1 ಮಿಲ್ಕಲ್ಲೂ ಲ್ಯಾಕ್ಟೋಸ್ ಇದೆ, A2 ಮಿಲ್ಕಲ್ಲೂ ಲ್ಯಾಕ್ಟೋಸ್ ಇದೆ. ಯಾರು ಟ್ರೂಲಿ ಲ್ಯಾಕ್ಟೋಸ್ ಇಂಟಾಲರೆಂಟ್, ಲ್ಯಾಕ್ಟೋಸ್ ಸರಿ ಹೋಗಲ್ಲ ಅಂತಿರ್ತಾರಲ್ವಾ, ಅವರು ಲ್ಯಾಕ್ಟೋಸ್ ಫ್ರೀ ಮಿಲ್ಕನ್ನೇ ಯೂಸ್ ಮಾಡಬೇಕಾಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ವೇಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಅಥವಾ ಡಯಾಬಿಟೀಸ್, ಪ್ರೀ ಡಯಾಬಿಟೀಸ್ ಇರೋರಿಗೆ ಸುಮಾರಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಊಟದ ವಿಚಾರದಲ್ಲಿ. ಇದನ್ನು ಮಾಡಬಹುದಾ ಅಂತ. ಯಾಕೆ ಅಂತಂದ್ರೆ ಕೆಲವೊಂದಷ್ಟು ಜನ ಹೇಳ್ತಾ ಇರ್ತಾರೆ, ರಾತ್ರಿ ಮಲ್ಗಕ್ ಮುಂಚೆ ಸ್ಪೆಷಲಿ ಡಯಾಬಿಟೀಸ್ ಇರೋರು ಅನ್ನ ತಿನ್ನಬಾರ್ದು. ಇನ್ನು ವೇಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಅನ್ನ ತಿನ್ಲೇಬಾರ್ದು, ಚಪಾತಿಯನ್ನು ಮಾತ್ರ ತಿನ್ಬೇಕು ಅಂತ ಕೆಲವರು ಹೇಳ್ತಾರೆ. ಇನ್ನೂ ಕೆಲವರು, ಅಯ್ಯೋ ಸಕ್ಕರೆ ಹಾಕಿರೋ ಕಾಫಿ ಕುಡಿಬಾರ್ದು, ಬೆಲ್ಲದ ಕಾಫಿ, ಬೆಲ್ಲದ ಟೀ ಓಕೆ, ಸಕ್ಕರೆ ಕೆಟ್ಟದ್ದು, ಬೆಲ್ಲ ಓಕೆ ಅಂತ ಹೇಳ್ತಾರೆ. ಈ ತರ ಸುಮಾರಷ್ಟು ಸರ್ತಿ ಕನ್ಫ್ಯೂಷನ್ಸ್ ಇರುತ್ತೆ, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ. ಇವತ್ತು ಅದ ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೊಡೋಕೆ ನಮ್ ಜೊತೆ ಇದ್ದಾರೆ ಸಂಗೀತಾ ನಾರಾಯಣಸ್ವಾಮಿ. ಇವರು ನ್ಯೂಟ್ರಿಷನಿಸ್ಟ್, 24 ವರ್ಷಗಳ ಅನುಭವ ಇವರಿಗಿದೆ. ಪ್ರಿವೆಂಟಿವ್ ನ್ಯೂಟ್ರಿಷನ್ ಇವರ ಸ್ಪೆಷಾಲಿಟಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ನಮಸ್ಕಾರ ಪಲ್ಲವಿ. ತುಂಬಾ ಜನ ಹೇಳ್ತಾರೆ ರಾತ್ರಿ ಹೊತ್ತು ಅನ್ನ ತಿನ್ನಬಾರ್ದು ಅಥವಾ ಅನ್ನವನ್ನ ತಿನ್ಲೇಬಾರ್ದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಚಪಾತಿಯನ್ನು ಮಾತ್ರ ತಿನ್ಬೇಕು. ಫಸ್ಟ್ ಅನ್ನ ತಿನ್ಬೇಕಾ ಅಥವಾ ಚಪಾತಿ ಒಳ್ಳೇದಾ ಅಂತ ನಾವು ಮಾತಾಡಕ್ ಮುಂಚೆ ಕೆಲವು ಬೇಸಿಕ್ಸ್ ನ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ರೈಸ್ ಅಂಡ್ ವೀಟ್ ಎರಡು ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್. ಒಂದೇ ಆಹಾರ ಗ್ರೂಪ್ದು ಪ್ರಾಡಕ್ಟ್ಸ್. ಅದು ಸೀರಿಯಲ್ಸ್ ಅಂತ ಹೇಳ್ತೀವಿ ನಾವು ಅದನ್ನ. ಅದರಲ್ಲಿ ಎರಡೂನು ವಿಲ್ ಗೋ ಥ್ರೂ ಸಮ್ ರಿಫೈನ್ಮೆಂಟ್, ಸಮ್ ಪ್ರಾಸೆಸಿಂಗ್ ಆಗೇ ಆಗುತ್ತೆ. ವೈಟ್ ರೈಸ್ ಅಂದ್ರೆ ಫುಲ್ ಪ್ರಾಸೆಸ್ಡ್ ಅಂತ. ದೇರ್ ಇಸ್ ನಥಿಂಗ್ ಇನ್ ಇಟ್. ಎನರ್ಜಿ ಬಿಟ್ರೆ ಅದ್ರಲ್ಲಿ ವೈಟಮಿನ್ ಇಲ್ಲ, ಫೈಬರ್ ಇಲ್ಲ, ಮಿನರಲ್ ಇಲ್ಲ, ಏನೂ ಇಲ್ಲ ಅಂತ. ಬಟ್ ನಾವು ಹೋಲ್ ವೀಟ್ ಆಟ ಅಂತಂದ್ರೆ ಅದಲ್ಲಿ ಸ್ವಲ್ಪ ಮಿನಿಮಲ್ ಪ್ರಾಸೆಸಿಂಗ್ ಆಗಿದೆ. ಬಟ್ ಆ ಪ್ರಾಸೆಸಿಂಗ್ ಅಲ್ಲಿ ಕಂಪ್ಲೀಟ್ಲಿ ಫೈಬರ್ ನ ಅವ್ರು ತೆಗ್ದಿಲ್ಲ, ಸ್ವಲ್ಪ ಮಿನರಲ್ಸ್, ಸ್ವಲ್ಪ ವೈಟಮಿನ್ಸ್ ನ ಇಟ್ ಇಸ್ ಸ್ಟಿಲ್ ದೇರ್ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಮೈದಾ ತಗೊಂಡ್ರೆ ಮೈದಾ ಇಸ್ ಕಂಪ್ಲೀಟ್ಲಿ ರಿಫೈನ್ಡ್. ಸೊ ಅದರಲ್ಲೂ ಲೈಕ್ ವೈಟ್ ರೈಸ್ ಏನೂನೇ ಇಲ್ಲ. ಸೊ ವೆನ್ ಯು ಆರ್ ಸೇಯಿಂಗ್ ದ್ಯಾಟ್ ನಾವು ವೈಟ್ ರೈಸ್ ತಿನ್ಬೇಕಾ ಅಥವಾ ಹೋಲ್ ವೀಟ್ ಆಟ ತಿನ್ಬೇಕಾ ಅಂದ್ರೆ ದೆನ್ ಜನರಲಿ ಒಬ್ಬ ನ್ಯೂಟ್ರಿಷನಿಸ್ಟ್ ಏನು ಹೇಳ್ಬೋದು ಅಂತ ಅಂದ್ರೆ ಹೋಲ್ ವೀಟ್ ಆಟ ತಿನ್ನಿ ಅಂತ ಹೇಳ್ಬೋದು. ಬಿಕಾಸ್ ವೈಟ್ ರೈಸ್ ಅಲ್ಲಿ ದೇ ಆರ್ ನೋ ನ್ಯೂಟ್ರಿಯೆಂಟ್ಸ್ ಅಟ್ ಆಲ್. ಬಟ್ ಎನರ್ಜಿ ವೈಸ್ ಬೋತ್ ವಿಲ್ ಗಿವ್ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ. ನಾ ಬ್ರೌನ್ ರೈಸ್ ತಿಂತಿದ್ದೀನಿ, ಸೊ ಚೆನ್ನಾಗಿ ಜಾಸ್ತಿ ಬ್ರೌನ್ ರೈಸ್ ತಿಂತೀನಿ ಅಂತ ಅನ್ಕೊಂಡ್ರೆ, ಆರ್ ನಾ ಹೋಲ್ ವೀಟ್ ಚಪಾತಿ ತಿಂತಿದ್ದೀನಿ, ಸೊ 1 ಚಪಾತಿ ತಿನ್ನೋ ಕಡೆ 4 ಚಪಾತಿ ತಿನ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಬೋತ್ ಆರ್ ನಾಟ್ ಗುಡ್ ಫಾರ್ ಯೋರ್ ಹೆಲ್ತ್. ಲೈಕ್ ಇವಾಗ ನಾನು 4 ಚಪಾತಿ ತಿಂದೆ ಹೋಲ್ ವೀಟ್ದು, ಬಟ್ ನಾನು ಪ್ರಾಬಬ್ಲಿ 1 ಕಪ್ ಅನ್ನ ತಿಂದೆ ವೈಟ್ ರೈಸ್ ಅಂದ್ರೆ ಮೇ ಬಿ ಬೋತ್ ಆರ್ ಈಕ್ವಲಿ ಸ್ಪೈಕಿಂಗ್ ಯೋರ್ ಬ್ಲಡ್ ಶುಗರ್ ಲೆವೆಲ್ಸ್. ಮತ್ತೆ ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು? ಅನ್ನದಲ್ಲೂ ಏನೂ ಇಲ್ಲ ಅಂತ ನೀವು ಹೇಳಿದ್ರಿ, ಚಪಾತಿ ನ್ಯೂಟ್ರಿಷನ್ ವ್ಯಾಲ್ಯೂ ಇಂದ ಎರಡೂ ಸೇಮು, ಹೋಲ್ ವೀಟ್ ಓಕೆ ಅಂದ್ರೆ ಇದನ್ನ ಈಗ ಅನ್ನ ತಿನ್ಬೇಕು ಅಂತ ಅನ್ಕೊಳ್ಳೋರು ಬಿಟ್ಬಿಡ್ಬೇಕಾ, ಹೇಗೆ? ಆಕ್ಚುಲಿ ಎರಡಲ್ಲೂ ಇಫ್ ಯು ಸಿ ನಮ್ದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಏನ್ ಹೇಳ್ತೀವಲ್ವಾ, ಸೊ NIN ಆರ್ ನಮ್ದು ಏನು ಹೈಯೆಸ್ಟ್ ಬಾಡಿ ಆಫ್ ನ್ಯೂಟ್ರಿಷನ್ ಇರುತ್ತೋ ಅವರು ದೇಸೆ 1 ಪ್ಲೇಟ್ ತಗೋಬೇಕಾಗುತ್ತೆ ಅಂತ. ಇಟ್ಸ್ ಕಾಲ್ಡ್ ಮೈ ಪ್ಲೇಟ್ ಅಂತ. ಓಕೆ, ಆ ಮೈ ಪ್ಲೇಟ್ ನ ಯು ಹ್ಯಾವ್ ಟು ಡಿವೈಡ್ ಇಟ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಅಂದ್ರೆ ಐ ಆಮ್ ಲುಕಿಂಗ್ ಅಟ್ ಕ್ವಾರ್ಟರ್ 4 ಕ್ವಾರ್ಟರ್ಸ್ ಇರುತ್ತೆ. ಸೊ 1 ಕ್ವಾರ್ಟರ್ ಅಲ್ಲಿ ಐ ಹ್ಯಾವ್ ಟು ಫಿಲ್ ಇಟ್ ವಿತ್ ಕಾರ್ಬ್ಸ್. ಓಕೆ, ಸೊ ನಾ ಅದರಲ್ಲಿ ಐ ಕ್ಯಾನ್ ಫಿಲ್ ಇಟ್ ವಿತ್ half a cup of ವೈಟ್ ರೈಸ್ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ವೈಟ್ ರೈಸ್ ಅಂತಾನೆ ಅನ್ಕೊಳ್ಳೋಣ. ಬಟ್ ನಾ ಅದ್ರ ಜೊತೆ ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಈಟ್ 1 cup of salad, 1 cup of some ಪಲ್ಯ, and protein ge either I'm going to eat a sambar or non-vegetarians they will eat a fish curry or a chicken curry or something like that. So this is more balanced.
ಬಿಕಾಸ್ ವೈಟ್ ರೈಸ್ ಜೊತೆ ಏನ್ ಬರುತ್ತೆ ಅಲಾಂಗ್ ವಿತ್ ದಟ್ ನಾವ್ ಏನ್ ತಿಂತೀವಿ ಅನ್ನೋದು ಮ್ಯಾಟರ್ಸ್ ಅ ಲಾಟ್. ದೆನ್ ಲುಕಿಂಗ್ ಅಟ್ ಓನ್ಲಿ ವೈಟ್ ರೈಸ್ ಮಾತ್ರ ನೋಡಿದ್ರೆ ಇಟ್ ಇಸ್ ಬ್ಯಾಡ್. ಬಟ್ ನಾವು ವೈಟ್ ರೈಸ್ ಜೊತೆ ನಾನು ಚೆನ್ನಾಗಿ ಪ್ರಾಬಬ್ಲಿ 50% ಆಫ್ ಇಟ್ ಇಸ್ ನಾನು ತರಕಾರಿ ತಿಂತಾ ಇದ್ದೀನಿ, ನನ್ನ ಸಾಂಬಾರ್ ಇರುತ್ತೆ, ಅದರಲ್ಲೂ ಸೊಪ್ಪಿರುತ್ತೆ, ಆರ್ ಸಮ್ ವಾಟರ್ ವೆಜಿಟೇಬಲ್ ಇರುತ್ತೆ, ಅದನ್ನ ತಿಂತಿದ್ದೀನಿ ಅಂದ್ರೆ ದಿಸ್ ವೈಟ್ ರೈಸ್ ಇಸ್ ಓಕೆ. ಎಲ್ಲೆಲ್ಲಿ ಹೈ ಫೈಬರ್ ಇರುತ್ತೋ, ಫೈಬರ್ ರಿಲೀಸಸ್ ಶುಗರ್ ಇನ್ ಟು ಯೋರ್ ಬ್ಲಡ್, ತುಂಬಾ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ಸೊ ನಂಗೆ ಒಂದು ಅರ್ಥ ಆಗ್ತಾ ಇರೋದು ಏನು ಅಂತಂದ್ರೆ, ವೈಟ್ ರೈಸ್ ಆಗಿರಬಹುದು ಅಥವಾ ಚಪಾತಿ ಆಗಿರಬಹುದು, ನೀವು ಎರಡರಲ್ಲೂ ನ್ಯೂಟ್ರಿಷನ್ ಲೆವೆಲ್ ಸೇಮೇ ಇದೆ ಅಂತ ಹೇಳಿದ್ರಿ. ಹೋಲ್ ವೀಟ್ ಗ್ರೇನ್ ಅಂದ್ರೆ ಈಗ ಉದಾಹರಣೆಗೆ ನಾವು ಡೈರೆಕ್ಟ್ ಆಗಿ ಗೋಧಿಯನ್ನ ಬೀಸ್ಕೊಂಡು ಬರೋದು ಬೆಟರ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಅದರಲ್ಲಿ ಚಪಾತಿ ತಿಂದ್ರೆ ಬೆಟರ್ ಇದೆ. ಅನ್ನವನ್ನು ತಿನ್ನೋದು ಕೂಡ ಓಕೆನೆ, ಆದ್ರೆ ನೀವು ಮೊದಲು ನಾರಿನಂಶ ಇರುವಂತ ಪದಾರ್ಥವನ್ನ ಬಳಸ್ಕೊಳ್ಳಿ ಅಂತ ನೀವು ಹೇಳಿ. ಕರೆಕ್ಟ್. ಅಗೇನ್ ರೈಸ್, ಬ್ರೌನ್ ರೈಸ್, ಅನ್ಪಾಲಿಶ್ಡ್ ರೈಸ್ ತಗೊಂಡ್ರೆ ಅವಾಗ ಬ್ರೌನ್ ರೈಸ್ ಇಸ್ ಬೆಟರ್. ಕ್ಯಾಲರಿ ಹೆಚ್ಚು ಕಮ್ಮಿ ಸೇಮ್ ಇದೆ, ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಹೆಚ್ಚು ಕಮ್ಮಿ ಸೇಮೇ ಇದೆ, ಬಟ್ ಫೈಬರ್ ಯಾವ್ದಾದ್ರೂ ತಿನ್ನಿ, ನಾರಿನಂಶ ಹೆಚ್ಚು ತಿನ್ನಿ. ಕರೆಕ್ಟ್. ಓಕೆ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದಕ್ಕೆ ಅವೇರ್ನೆಸ್ ಕೂಡ ತುಂಬಾ ಕಡೆ ಇದೆ, ಇದು ತಿನ್ಬೇಡಿ ಅದು ತಿನ್ಬೇಡಿ ಅಂತ. ಆದ್ರೆ ಡಯಾಬಿಟೀಸ್ ಇರೋರು ಅಥವಾ ವೇಟ್ ಲಾಸ್ ಜರ್ನಿಯಲ್ಲಿರೋರು, ನಾನು ಸಕ್ಕರೆ ತಿನ್ನಲ್ಲ, ಬೆಲ್ಲದ ಕಾಫಿ ಓಕೆ, ಸಕ್ಕರೆ ಬಳಸೋ ಕಡೆ ನಾನು ಬೆಲ್ಲವನ್ನ ಬಳಸ್ತೀನಿ, ಇದಕ್ಕೆ ಏನ್ ಹೇಳ್ತೀರಿ? ನಾವಿವಾಗ ಸಕ್ಕರೆನೂ ಬೆಲ್ಲನೂ ಕಂಪೇರ್ ಮಾಡ್ಬೇಕಾಗುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳಿದ್ನಲ್ಲ, ಎಲ್ಲ ಕಾರ್ಬ್ ಪ್ರಾಡಕ್ಟ್ ಅಲ್ಲೂ ವಿ ಕ್ಯಾಲ್ಕುಲೇಟ್ ಏನಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಬಂದಿರುತ್ತೆ, ಗ್ಲೈಸೆಮಿಕ್ ಲೋಡ್ ಅಂತ ಇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಇಸ್ ಅಬೌಟ್ ದ ಫುಡ್, ಆ ಫುಡ್ ಅಲ್ಲಿ ಎಷ್ಟು ಹೈ ಇದೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ. ಅದೇ ತರ ಗ್ಲೈಸೆಮಿಕ್ ಲೋಡ್ ಅಂದ್ರೆ ನಾವು ಎಷ್ಟು ಕ್ವಾಂಟಿಟಿ ತಿಂತೀವಿ ಅಂತ. ಸೊ ಜಾಸ್ತಿ ಕ್ವಾಂಟಿಟಿ ತಿಂದ್ರೆ ಆಬ್ವಿಯಸ್ಲಿ ಲೋಡ್ ಜಾಸ್ತಿ ಇರುತ್ತೆ ಅಂತ. ಬೆಲ್ಲದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಆಕ್ಚುಲಿ 84 ಇದೆ. ಓಕೆ, ನೀವು ಅದನ್ನ ಶುಗರ್ ಜೊತೆ ಕಂಪೇರ್ ಮಾಡಿದ್ರೆ ಶುಗರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಡಿಪೆಂಡಿಂಗ್ ಆನ್ ಎಷ್ಟು ಪ್ರಾಸೆಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ 65 to 70 ಇರುತ್ತೆ. ಸೊ ಇವಾಗ ಏನಾಯ್ತು, ಗ್ಲೈಸೆಮಿಕ್ ಇಂಡೆಕ್ಸ್ ಬೆಲ್ಲದ್ದೇ ಜಾಸ್ತಿ ಆಯ್ತು. ಓಕೆ, ಬಟ್ ಶುಗರ್ ಅಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರಲ್ಲ, ಇಟ್ ಇಸ್ ಪ್ಯೂರ್ ಕಾರ್ಬ್. ಅದರಿಂದ ಎಂಟಿ ಕ್ಯಾಲರೀಸ್, ಯು ಜಸ್ಟ್ ಗೆಟ್ ಪಾಲಿಶ್ಡ್ ವೈಟ್ ಶುಗರ್ ಇದ್ರೆ ಅದು ಡೈರೆಕ್ಟ್ಲಿ ನಿಮ್ಮ ಶುಗರ್ನ ಸ್ಪೈಕ್ ಮಾಡುತ್ತೆ. ಬೆಲ್ಲನಲ್ಲೂ ಸುಕ್ರೋಸ ಇರುತ್ತೆ, ಬಟ್ ಇಟ್ ಈಸ್ ಅರೌಂಡ್ 97-95%. ಬಟ್ ಅದರಲ್ಲಿ ಟ್ರೇಸ್ ಮಿನರಲ್ಸ್ ಇರುತ್ತೆ. ಇಟ್ ಇಸ್ ಬ್ರೌನ್ ಇನ್ ಕಲರ್. ಏನಕ್ಕೆ ಅಂದ್ರೆ ಅದು ಮೊಲಾಸಸ್ ನ ತೆಗ್ದಿರಲ್ಲ, ಅದರಿಂದ ರಿಫೈನ್ ಮಾಡಿರಲ್ಲ ಜಾಸ್ತಿ. ಇದರಲ್ಲಿ ರಿಫೈನ್ಮೆಂಟ್ ಪ್ರಾಸೆಸ್ ಜಾಸ್ತಿ ಇದೆ, ಇದರಲ್ಲಿ ಮಾಡಿರಲ್ಲ. ಓಕೆ, ಬಟ್ ಅದರಿಂದ ಸಿಗೋ ಅಯನೋ ಅಥವಾ ಅದರಿಂದ ಸಿಗೋ ಮೆಗ್ನೀಷಿಯಮು ನನ್ನ ಆರೋಗ್ಯನ ಬೆಟರ್ ಮಾಡ್ಬಿಡುತ್ತಾ? ಖಂಡಿತ ಇಲ್ಲ. ಡಯಾಬಿಟೀಸ್ ಅಲ್ಲಿ ಬೋತ್ ಆರ್ ನಾಟ್ ಗುಡ್ ಅಟ್ ಆಲ್. ವೇಟ್ ಲಾಸಿಗೂ ಅಷ್ಟೇ ಅಲ್ವಾ? ಕರೆಕ್ಟ್. ಎನಿ ಮೆಟಬಾಲಿಕ್ ಡಿಸಾರ್ಡರ್ ತಗೊಳ್ಳಿ ನೀವು, ಅದಕ್ಕೆ ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್. ವಿ ಕ್ಯಾನ್ ಲಿವ್ ವಿತೌಟ್ ಶುಗರ್. ಸೊ ನಮಗೆ ಬೆಲ್ಲ ಬೇಕಿಲ್ಲ, ನಮಗೆ ಸಕ್ಕರೆ ಬೇಕಿಲ್ಲ. ಏನಾದರೂ ಇಫ್ ಸಂಬಡಿ ಇಸ್ ಸೆಲ್ಲಿಂಗ್ ನಾನು ಐ ಹ್ಯಾವ್ ಟು ಗಿವ್ ಅಪ್, ಇದನ್ನ ನಾನು ಬಿಟ್ಬಿಡ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಬಿಟ್ಬಿಡಿ. ಸ್ವೀಟ್ ತಿನ್ಬೇಡಿ, ಸಕ್ಕರೆ ತಿನ್ಬೇಡಿ, ಜಾಗರಿ ತಿನ್ಬೇಡಿ ಅಂತಾನೆ ಹೇಳೋದು. ಬೆಲ್ಲ ಯಾವುದೇ ರೀತಿಯಲ್ಲೂ ಉತ್ತಮ ಇಲ್ಲ. ಮೇ ಬಿ ನೀವ್ ಹೇಳೋ ಪ್ರಕಾರ ಒಂಚೂರು ಐರನ್ ಅದು ಇದು ಸಿಗಬಹುದು, ಅದು ನಮ್ಗೆ ಹಣ್ಣು ತರಕಾರಿಯಲ್ಲೇ ಸಿಗುತ್ತೆ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಬೆಲ್ಲ ಒಳ್ಳೇದು ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂತದ್ದು ಅಷ್ಟೇ. ಆ ಕಲರ್ ಇಂದ ಇರೋದು ಬೇಸಿಕ್ಲಿ. ಬೆಳ್ಳಗಿದೆ, ಸೊ ಇದರಲ್ಲಿ ಏನೂ ಇಲ್ಲ. ಇದು ಬ್ರೌನ್ ಆಗಿದೆ, ಸೊ ಓಕೆ. ಸೊ ಅನ್ಪಾಲಿಶ್ಡ್ ಶುಗರ್ ತಗೊಂಡ್ರೆ, ಅನ್ಪಾಲಿಶ್ಡ್ ಶುಗರ್ ಬ್ರೌನ್ ಆಗೇ ಇರುತ್ತೆ. ಯು ಕ್ಯಾನ್ ಕಂಪೇರ್ ಇಟ್ ಟು ಜಾಗರಿ. when you compare it to honey, there are people who like honey alwa. So honey ಏನಾಗುತ್ತೆ ಅಂದ್ರೆ, honeyದು glycemic index is anywhere between 45 to 60 ಡಿಪೆಂಡಿಂಗ್ ಆನ್ ಅದು ಸೋರ್ಸ್ ಏನು ಅಂತ, ಯಾವ ಫ್ಲವರ್ ಇಂದ ಬಂದಿದೆ, ಎಷ್ಟು ಪ್ರಾಸೆಸ್ ಮಾಡಿದ್ದಾರೆ ಅಂಡ್ ಆಲ್ ಆಫ್ ದಟ್. ಡಯಾಬಿಟೀಸ್ ಅಲ್ಲಿ ನೋಡಿದ್ರೆ ಹನಿನೂ 2 ಸ್ಪೂನ್ಸೇ ತಗೊಳ್ಳಿ ಒನ್ ಡೇನಲ್ಲಿ, ಅದಕ್ಕಿಂತ ಜಾಸ್ತಿ ತಗೋಬೇಡಿ ಅಂತಾನೆ ಹೇಳೋದು ನಾವು. ತುಂಬಾ ಜನ ಗ್ರೀನ್ ಟೀಗೆ ಹನಿಯನ್ನ ಹಾಕೊಂಡು ತಿಂತಾರೆ, ಜೇನುತುಪ್ಪವನ್ನ, ಯಾಕಂದ್ರೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಮತ್ತೆ ರೆಗ್ಯುಲರ್ ಕಾಫಿ ಟೀ ಅನ್ನೋ ಒಂದು ವಿಚಾರಕ್ಕೆ ಬರೋಣ, ಗ್ರೀನ್ ಟೀ ವಿಚಾರಕ್ಕೆ ಬರೋಣ. ಈ ಎರಡರಲ್ಲಿ ಯಾವ್ದು ಬೆಟರು ಒಂದು, ಮತ್ತೆ ಇನ್ನೊಂದು ಜೇನುತುಪ್ಪವನ್ನ ಹೇಗೆ ಬಳಸಬಹುದು ಗ್ರೀನ್ ಟೀಗೆ ಹಾಕೊಂಡು ಕುಡಿಯೋದು? 2 ಸ್ಪೂನ್ಸ್ ಅಲೌ ಮಾಡ್ತೀವಿ ನಾವು, ದಿನಕ್ಕೆ 2 ಚಮಚ ಬಳಸಬಹುದು. ನಾ ಮಾತಾಡ್ತಿರೋದೆಲ್ಲ ಫ್ರಮ್ ಅ ಪರ್ಸನ್ ಹೂ ಇಸ್ ಟ್ರೈಂಗ್ ಟು ಗೆಟ್ ಬೆಟರ್ ಹೆಲ್ತ್. ಸೊ ಯಾರೋ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೋತಿದ್ದಾರೆ, ಇಲ್ಲ ನಾನು ಶುಗರ್ನ ಬೆಟರ್, ನಾನು ಡಯಾಬಿಟೀಸ್ ಬೆಟರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ, ಅವ್ರ ಇನ್ ಜನರಲ್ ನಾನು ಹೆಲ್ತ್ ಬೆಟರ್ ಮಾಡ್ಕೋಬೇಕು ಅನ್ಕೋತಾ ಅಂತವರಿಗೆ ಈ ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದೀನಿ, 2 ಸ್ಪೂನ್ಸೇ ಅಲೌ ಮಾಡೋದು. ನಾವು ಗ್ರೀನ್ ಟೀನ, ರೆಗ್ಯುಲರ್ ಟೀನ ಅಂಡ್ ಕಾಫಿನ ಕಂಪೇರ್ ಮಾಡಿದ್ರೆ
ಗ್ರೀನ್ ಟೀನಲ್ಲಿ ಮಿಲ್ಕ್ ಸೇರಿಸೋದೇ ಇಲ್ಲ ನಾವು. ಸೊ ಇಟ್ ಇಸ್ ಜಸ್ಟ್ ವಾಟರ್ ಆ್ಯಂಡ್ ದ ಗ್ರೀನ್ ಟೀ ಬ್ಯಾಗ್. ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿನೇ ಕಂಪೇರ್ ಮಾಡಬೇಕು. ಮಿಲ್ಕ್ ಆ್ಯಡ್ ಮಾಡಿಬಿಟ್ರೆ ದ ಎಂಟೈರ್ ನ್ಯೂಟ್ರಿಯೆಂಟ್ ಪ್ರೊಫೈಲೇ ಚೇಂಜ್ ಆಗೋದು. ಅದು ಈ ಕ್ಯಾಟಗರಿಗೆ ಹೋಲ್ಸೋಕ್ಕಾಗಲ್ಲ. ನಾವಿವಾಗ ಮಾತಾಡ್ತಿರೋದು ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ. ಓಕೆ, ಮೂರಲ್ಲೂ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಓಕೆ, ಗ್ರೀನ್ ಟೀನಲ್ಲಿ ಕ್ಯಾಟಚಿನ್ಸ್ ಅಂತ ಹೇಳ್ತೀವಿ, ಅದಿರುತ್ತೆ. ಟ್ಯಾನನ್ಸ್ ಇರುತ್ತೆ ಇದರಲ್ಲಿ ಟೀನಲ್ಲಿ, ಆ್ಯಂಡ್ ಕಾಫಿನಲ್ಲಿ ಕೆಫೇನ್ ಇರುತ್ತೆ. ಬ್ಲ್ಯಾಕ್ ಟೀನಲ್ಲಿ ಕೆಫೇನ್ ಆಲ್ಸೋ ವಿಲ್ ಬಿ ದೇರ್. ಇಫ್ ಯು ಸಿ ಅ ಲಾಟ್ ಆಫ್ ಆರ್ಟಿಕಲ್ಸ್, ರಿಸರ್ಚ್ ಆರ್ಟಿಕಲ್ಸ್ ನೋಡಿದ್ರೆ ಆಲ್ ತ್ರೀ ಆರ್ ಗುಡ್. ಓಕೆ, ಹಾರ್ಟ್ ಹೆಲ್ತ್ಗೆ ಒಳ್ಳೇದು. ಹಾಲು ಸೇರಿಸದೇ ಇದ್ದಾಗ, ಎಕ್ಸಾಕ್ಟ್ಲಿ, ಹಾಲು ಸೇರಿಸದೇ ಇದ್ದಾಗ, ಸಕ್ಕರೆ ಸೇರಿಸದೇ ಇದ್ದಾಗ. ಓಕೆ, ಸೊ ನಾವು ಪ್ಯೂರ್ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀನ ಕಂಪೇರ್ ಮಾಡ್ತಾ ಇದ್ದೀವಿ. ದೇ ಆರ್ ವೆರಿ ಗುಡ್. ಗ್ರೀನ್ ಟೀನಲ್ಲಿ ಅಲಾಂಗ್ ವಿತ್ ದ ಆಂಟಿ ಆಕ್ಸಿಡೆಂಟ್ ಕ್ಯಾಟಚಿನ್ ಅಂತ ಹೇಳಿದ್ನಲ್ಲ, ಅದರ ಜೊತೆ ದೇರ್ ಇಸ್ ಅ ಕಾಮಿಂಗ್ ಆಂಟಿ ಆಕ್ಸಿಡೆಂಟ್. ಇಟ್ ಈಸ್ ವೆರಿ ಲೋ ಇನ್ ಬ್ಲ್ಯಾಕ್ ಟೀ. ಆ ಕಾಮಿಂಗ್ ಎಫೆಕ್ಟ್ ಇಲ್ಲ ಬ್ಲ್ಯಾಕ್ ಟೀನಲ್ಲಿ. ಕಾಫಿನಲ್ಲಿ ಇಲ್ವೇ ಇಲ್ಲ. ಮೋಸ್ಟ್ ಸ್ಟಿಮ್ಯುಲೆಂಟ್ ಅಂತ ಏನು ಹೇಳ್ತೀವಲ್ಲ, ದಟ್ ಇಸ್ ಕೆಫೇನ್. ಕಾಫಿ ಅದು ದ ಕೆಫೇನ್ ಇಸ್ ಬಿಯಾಂಡ್ 100 mg ಅದರಲ್ಲಿ. ಗ್ರೀನ್ ಟೀನಲ್ಲಿ ಏನಿರುತ್ತೆ, ದಟ್ ಇಸ್ ನೀದರ್ ಹಿಯರ್ ಆರ್ ದೇ. ಸಾರಿ, ಬ್ಲ್ಯಾಕ್ ಟೀನಲ್ಲಿ ಏನಿರುತ್ತೆ, ದಟ್ ನೀದರ್ ಹಿಯರ್ ಆರ್ ದೇ. ಗ್ರೀನ್ ಟೀ ಏನಿರುತ್ತೆ ಅದರಲ್ಲಿ ಆಂಟಿ ಆಕ್ಸಿಡೆಂಟು ಇದೆ, ಪ್ಲಸ್ ದಿಸ್ ಕಾಮಿಂಗ್ ಎಫೆಕ್ಟು ಇದೆ. ಸೊ ಗ್ರೀನ್ ಟೀ ಇಸ್ ಬೆಟರ್ ಅಂತ ಅನ್ಕೋಬೋದು. ಗ್ರೀನ್ ಟೀನು ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಹ್ಯಾವ್ ಮ್ಯಾಕ್ಸ್ ಟು ಮ್ಯಾಕ್ಸ್ 2 to 3 cups ಇನ್ ಅ ಡೇ. ಅದರಲ್ಲಿ ಹನಿ ಹಾಕೋಬೋದಾ? ಹನಿ ಹಾಕೋಬೋದು. ದಟ್ ಆಲ್ಸೋ ಒಂದು 2 ಸ್ಪೂನ್ ಇರ್ಬೋದು. ಮಾತಿನ ಮಧ್ಯೆ ನೀವು ಹೇಳಿದ್ರಿ ಸಕ್ಕರೆ ಇಲ್ಲದೆ ಮನುಷ್ಯ ಬದುಕಬಹುದು, ಆದರೆ ಉಪ್ಪು ಬೇಕಾಗತ್ತೆ ಅಂತ. ತುಂಬ ಸರ್ತಿ ಸೋಷಿಯಲ್ ಮೀಡಿಯಾಲಿ ಟ್ರೆಂಡ್ ಆಗ್ತಾ ಇರುತ್ತೆ, ಪಿಂಕ್ ಸಾಲ್ಟ್ಗೆ ನಾವು ಸ್ವಿಚ್ ಆಗಿದ್ದೀವಿ ಅಂತ. ಬಿಳಿ ಉಪ್ಪನ್ನು ಬಿಟ್ಟು ಪಿಂಕ್ ಬಣ್ಣದ ಉಪ್ಪನ್ನು ಬಳಸೋದು ಉತ್ತಮನಾ? ಇವೆರಡರಲ್ಲಿ ಯಾವ್ದು ಬೆಟರ್ ಕಂಪೇರ್ ಮಾಡಬೇಕಾಗತ್ತೆ. ಹೇಳಿ. ನಾವು ವೈಟ್ ಸಾಲ್ಟ್ ಅಂದರೆ ನಮ್ಮ ರೆಗ್ಯುಲರ್ ಟೇಬಲ್ ಸಾಲ್ಟ್ ಅಂತ ಏನು ಕರಿತೀವೋ ಅದು, ಆ್ಯಂಡ್ ಪಿಂಕ್ ಸಾಲ್ಟ್. ಪಿಂಕ್ ಸಾಲ್ಟ್ ಅಂದರೆ ಬೇಸಿಕ್ಲಿ ಹಿಮಾಲಯನ್ ಸಾಲ್ಟ್ ಅಂತ. ಸೊ ವಿ ಹ್ಯಾವ್ ಟು ಕಂಪೇರ್ ದಟ್. ಹಿಮಾಲಯದಿಂದ ಬರುವಂಥ ಉಪ್ಪು, ಅದು ಹಿಮಾಲಯನಲ್ಲಿ ಏನು ಸ್ಟೋನ್ಸ್ ಥರ ಇರುತ್ತೆ. ಓಕೆ, ಅದನ್ನ ಪೌಡರ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಹಸ್ ಗಾಟ್ ಅ ಲಾಟ್ ಆಫ್ ಸೇಮ್ ಮಿನರಲ್ಸ್ ತುಂಬ ಜಾಸ್ತಿ ಇರುತ್ತೆ. ಐರನ್ ಇದೆ, ಕ್ಯಾಲ್ಶಿಯಂ ಇದೆ, ಮೆಗ್ನೀಷಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ. ನಮ್ಮ ಟೇಬಲ್ ಸಾಲ್ಟ್, ವೈಟ್ ಸಾಲ್ಟ್ ಏನಿರುತ್ತೋ ಅದು ನಾವು ಸೀ ಸಾಲ್ಟ್, ವಿ ಗೆಟ್ ಇಟ್ ಫ್ರಮ್ ಸೀ ವಾಟರ್ ಅಲ್ವಾ. ಈ ಸಾಲ್ಟ್, ಪಿಂಕ್ ಸಾಲ್ಟ್ ತಗೊಳ್ಳಿ ಆರ್ ವೈಟ್ ಟೇಬಲ್ ಸಾಲ್ಟ್ ತಗೊಳ್ಳಿ, ಬೋತ್ ಆರ್ ಸೋಡಿಯಂ ಕ್ಲೋರೈಡ್. ಓಕೆ, ಸೋಡಿಯಂ ಅಂಡ್ ಕ್ಲೋರೈಡ್ ಟುಗೆದರ್ ಸಾಲ್ಟ್ ಆಗುತ್ತೆ. ಇದರಲ್ಲಿ ಟ್ರೇಸ್ ಎಲಿಮೆಂಟ್ಸ್ ಇದೆ. ಸೊ ಈ ಟ್ರೇಸ್ ಮಿನರಲ್ಸ್ ಏನಿದೆಯೋ ದಟ್ ಇಸ್ ವಾಟ್ ಗಿವ್ಸ್ ದ ಪಿಂಕ್ ಕಲರ್. ಆ ಪಿಂಕ್ ಕಲರ್ ಬರೋದೇ ಈ ಆಲ್ ದಿಸ್ ಮಿನರಲ್ಸ್ ಇಂದ. ಸರಿ. ವೈಟ್ ಸಾಲ್ಟ್ ಏನಿದೆ ಅದಕ್ಕೆ ಅಯೋಡಿನ್ ಫಾರ್ಟಿಫೈ ಮಾಡಿರ್ತಾರೆ. ಓಕೆ, ಇಟ್ ಈಸ್ ಅ ಮ್ಯಾಂಡೇಟ್ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ. ಇಟ್ ಇಸ್ ಮ್ಯಾಂಡೇಟ್ರಿ ದಟ್ ಅಯೋಡಿನ್ ಶುಡ್ ಬಿ ಫಾರ್ಟಿಫೈ. ಅದಕ್ಕೆ ಸೇರಿಸಬೇಕು ಎಕ್ಸ್ಟರ್ನಲ್ ಫಾರ್ಟಿಫಿಕೇಶನ್ ಅಂದರೆ ವಿ ಆ್ಯಡ್ ಸಮಥಿಂಗ್ ಟು ಇಟ್. ಅದರಲ್ಲಿ ಅದು ಇರಲೇಬೇಕು ಅಂತ. ಯಾಕೆ? ಬಿಕಾಸ್ ಪ್ರಾಬಬ್ಲಿ ಮೆನಿ ಇಯರ್ಸ್ ಅಗೋ ವಿ ವರ್ ಸೀಯಿಂಗ್ ಗಾಯ್ಟರ್ ಇತ್ತು, ನಮ್ಮದು ಥೈರಾಯ್ಡ್ ಗ್ಲ್ಯಾಂಡ್ ಪ್ರಾಬ್ಲಮ್ಸ್ ಇತ್ತು. ಅದಕ್ಕೆಲ್ಲ ಅಯೋಡಿನ್ ಇಸ್ ವೆರಿ ಎಸೆನ್ಷಿಯಲ್. ನಮ್ಮ ರೆಗ್ಯುಲರ್ ಫುಡಲ್ಲಿ ಅಯೋಡಿನ್ ಸಿಗಲ್ಲ. ಹೆಂಗೆ ಕೊಡೋದು? ಎವ್ರಿಬಡಿ ವಿಲ್ ಯೂಸ್ ಸಾಲ್ಟ್, ನಮ್ಮ ಎಲ್ಲ ಅಡುಗೆನಲ್ಲೂ ಇದ್ದೇ ಇರುತ್ತೆ. ಸೊ ದೇ ಸ್ಟಾರ್ಟೆಡ್ ಫಾರ್ಟಿಫೈಯಿಂಗ್ ರೆಗ್ಯುಲರ್ ಸಾಲ್ಟ್ ವಿತ್ ಅಯೋಡಿನ್ ಆ್ಯಂಡ್ ಇಟ್ ಇಸ್ ಕಂಪಲ್ಸರಿ. ವೆರಾಸ್ ಇನ್ ಪಿಂಕ್ ಸಾಲ್ಟ್ ಅಯೋಡಿನ್ ಇರಲ್ಲ, unless and until some brand has fortified regularly on a daily basis. Even for a normal person, per day salt consumption 5 to 6 grams per day ಇದೆ. ಅದರಲ್ಲಿ 2400 mg ಅಷ್ಟು ಸೋಡಿಯಂ ಇರುತ್ತೆ. ಅಷ್ಟೇ ಸೋಡಿಯಂ ನಮಗೆ ಬೇಕಾಗಿರೋದು. ಸೊ ನಾನು ಪಿಂಕ್ ಸಾಲ್ಟ್ ತಿಂತೀನೋ ವೈಟ್ ಸಾಲ್ಟ್ ತಿಂತೀನೋ, ಐ ಹ್ಯಾವ್ ಟು ಯೂಸ್ ಓನ್ಲಿ ಅಷ್ಟೇ. ಬಿಯಾಂಡ್ ದಟ್ ಯೂಸ್ ಮಾಡೋಕ್ಕೆ ಆಗಲ್ಲ. ಮತ್ತೆ ಇದರಲ್ಲಿ ಮಿನರಲ್ಸ್ ಎಲ್ಲ ಸಿಗುತ್ತೆ, ಅದು ನಮಗೆ ತರಕಾರಿಯಲ್ಲೇ ಸಿಗುತ್ತಲ್ವಾ. ಆದ್ರೆ ವೆಜಿಟೇರಿಯನ್ಸ್ಗೆ ಅಯೋಡಿನ್ ಸೋರ್ಸ್ ಬೇರೆ ಏನಾದರೂ ಇದೆಯಾ? ಇಲ್ಲ, ಅಯೋಡಿನ್ ಸೋರ್ಸ್ ಆಕ್ಚುಲಿ ಇರೋದು ಬರೀ ಸೀ ಪ್ರಾಡಕ್ಟ್ಸ್ ಅಲ್ಲಿ ಮಾತ್ರ. ಇವಾಗ ಫಿಶ್ ಇರ್ಬೋದು ಆರ್ ಸೀ ಶೆಲ್ಸ್ ಇರ್ಬೋದು, ಆ ಥರ. ನಾವು ವೆಸ್ಟರ್ನ್ ಪಾಪ್ಯುಲೇಷನ್ ಥರ ಅಷ್ಟೊಂದು ಸೀ ಫುಡ್ ತಿನ್ನಲ್ಲ, ಆ್ಯಂಡ್ ಅದು ಕೋಸ್ಟಲ್ ಏರಿಯಾಸ್ ಅಲ್ಲಿ ಮಾತ್ರ ಜಾಸ್ತಿ ಇರುತ್ತೆ. ಸಾಲ್ಟ್ ಅಲ್ಲಿ ಅಯೋಡಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡು, ನಾನಿಲ್ಲ ಪಿಂಕ್ ಸಾಲ್ಟ್ ಯೂಸ್ ಮಾಡಬೇಕು ಅಂದರೆ ದೆನ್ ನಿಮ್ಮ ಕುಕ್ಕಿಂಗ್ಗೆ ರೆಗ್ಯುಲರ್ ವೈಟ್ ಸಾಲ್ಟ್ ಯೂಸ್ ಮಾಡಿ ಇನ್ ಮಾಡ್ರೇಟ್ ಕ್ವಾಂಟಿಟೀಸ್. ಸ್ಯಾಲಡ್ ಮಾಡ್ತಿದ್ದೀನಿ ಆ ಟೈಮಲ್ಲಿ ಬೇಕಿದ್ರೆ ಯು ಕ್ಯಾನ್ ಆ್ಯಡ್ ಲಿಟಲ್ ಬಿಟ್ ಆಫ್ ಪಿಂಕ್ ಸಾಲ್ಟ್.
ಆ ಥರ. ಜಸ್ಟ್ ಬಿಕಾಸ್ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ನಾನು ಹೈ ಕ್ವಾಂಟಿಟಿ ಕನ್ಸ್ಯೂಮ್ ಆಗಲ್ಲ. ನಾನು ನಮ್ಮ ಪಾಡ್ಕಾಸ್ಟ್ ನೋಡೋರಿಗೆ ಒಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ, ನಾವು ಹೇಳ್ತಿರೋದೆಲ್ಲ ಇನ್ ಜನರಲ್. ಆದ್ರೆ ನನ್ನ ಆರೋಗ್ಯ ಬೇರೆ ಇರುತ್ತೆ, ನೋಡೋರ್ ಆರೋಗ್ಯ ಬೇರೆ ಇರುತ್ತೆ. ಏನಾದ್ರೂ ಒಂದು ಸ್ವಿಚ್ ಮಾಡ್ಬೇಕು ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ ತರದ್ ಒಂದು ಸ್ವಿಚ್ ಮಾಡೋದು ಉತ್ತಮ. ಇಸ್ ಬೆಟರ್, ಆಲ್ವೇಸ್ ಬೆಟರ್. ಮತ್ತೆ ತುಂಬಾ ಸರ್ತಿ ಏನಾಗುತ್ತೆ ಅಂತಂದ್ರೆ ಡೈಟಿಷಿಯನ್ಸ್ ನಿಮ್ ತರ ಆಹಾರ ತಜ್ಞರೆಲ್ಲ ಹೇಳ್ತಾರೆ ಹಣ್ಣುಗಳನ್ನ ಸೇರಿಸ್ಕೊಳ್ಳಿ ಅಂತ. ಎಷ್ಟೋ ಸರ್ತಿ ಹಣ್ಣನ್ನ ಬಿಡಿಸ್ಕೊಳ್ಳೋಕ್ ಟೈಮ್ ಇರಲ್ಲ ಅಥವಾ ತಿನ್ನಕ್ಕಾಗಿರಲ್ಲ. ನಾನು ಇವತ್ತು ಹಣ್ಣು ತಿನ್ನಕ್ಕಾಗ್ಲಿಲ್ಲ, ಫ್ರೂಟ್ ಜ್ಯೂಸ್ ಕುಡಿದು ಬಿಡ್ತೀನಿ. ಹಣ್ಣು ಉತ್ತಮನ, ಹಣ್ಣಿನ ರಸ ಉತ್ತಮನ? ಸೊ ಒಂದು ಫ್ರೂಟ್ ಅಥವಾ ಫ್ರೂಟ್ ಜ್ಯೂಸ್ ನ ಕಂಪೇರ್ ಮಾಡೋಣ. ಫ್ರೆಶ್ ಫ್ರೂಟ್ ಜ್ಯೂಸೇ ಕುಡಿತೀನಿ ಅಂತ ಅನ್ಕೊಂಡ್ರು ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಅದನ್ನ ದೇ ಸೆಂಡ್ ಇಟ್ ಥ್ರೂ ಒಂದು ಫಿಲ್ಟರ್. ಸೊ ನಿಮಗೆ ಬರೀ ಜ್ಯೂಸ್ ಮಾತ್ರ ಬರುತ್ತೆ. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಾಗುತ್ತೆ ಅಂದರೆ, ನಮಗೆ ಬೇಕಾಗಿರೋದೇ 2 ಅಥವಾ 3 ಸರ್ವಿಂಗ್ ಆಫ್ ಹಣ್ಣು ಒಂದಿನಕ್ಕೆ, ಅಲ್ವಾ? ಬಟ್ ಒಂದು ಫ್ರೂಟ್ ಜ್ಯೂಸ್ ಮಾಡಬೇಕು ಅಂತಂದರೆ, ಇವಾಗ ನಾವು ಆರೆಂಜ್ ತಗೊಂಡು ಆರೆಂಜ್ ಜ್ಯೂಸ್ ಮಾಡೋಣ ಅಥವಾ ಮೂಸಂಬಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಮಿನಿಮಮ್ 5 ಮೂಸಂಬೀಸ್ ಬೇಕಾಗುತ್ತೆ ಒಂದು ಲೋಟ ಜ್ಯೂಸ್ ಮಾಡಕ್ಕೆ. ಅದು ಸಕ್ಕರೆ ಇಲ್ದೇನೆ ಅಂತ ಅನ್ಕೊಳ್ಳೋಣ. ಸೊ ರೈಟ್ ನಾವು ಮಾತಾಡ್ತಿರೋದು ಫ್ರೂಟ್ ಜ್ಯೂಸಲ್ಲಿ ಸಕ್ಕರೆ ಇಲ್ಲ ಅಂತಾನೆ. ಅದ್ರಲ್ಲಿ ಫೈಬರ್ ಇಲ್ಲ. ಇವಾಗ ನಾನು 2 ಹಣ್ಣು ತಿನ್ಬೇಕಾಗಿತ್ತು ಅಥವಾ 3 ಹಣ್ಣು ತಿನ್ಬೇಕಾಗಿತ್ತು, 5 ಹಣ್ಣು ತಿಂತಾ ಇದ್ದೀನಿ. ಸೊ ದಟ್ ಇಸ್ ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ತಾ ಇದೆ ಅಲ್ಲಿಂದ. ಫೈಬರ್ ಇಲ್ಲದೆ ಬರ್ತಿದೆ. ಸೊ ಈ ಎಂಟೈರ್ ಪ್ರಾಸೆಸ್ ಅಲ್ಲಿ ಒಂಚೂರು ವೈಟಮಿನ್ ಮಿನರಲ್ ಲಾಸು ಆಗ್ತಾ ಇದೆ. ಸೊ ಅದರಿಂದ ದಟ್ ಇಸ್ ನಾಟ್ ಬೆಟರ್. ಶುಗರ್ ಸ್ಪೈಕ್ ಬಗ್ಗೆ ಯೋಚನೆ ಮಾಡಿ. ಹಣ್ಣು ಫೈಬರ್ ಇದ್ದಾಗ ಶುಗರ್ನ ಇಮ್ಯಾಜಿನ್ ಒಂದು ಪ್ಯಾಕೆಟ್ಸ್ ಅಲ್ಲಿ ರಿಲೀಸ್ ಮಾಡ್ತಾ ಇರುತ್ತೆ. ಫೈಬರ್ ಬಂದ್ಬಿಟ್ಟು ಶುಗರ್ ಅಬ್ಸಾರ್ಪ್ಷನ್ನ ಸ್ಲೋ ಡೌನ್ ಮಾಡುತ್ತೆ. ಒಂದೇ ಸತಿಗೆ ಇಟ್ ಡಸಂಟ್ ರಿಲೀಸ್ ಬ್ಲಡ್ ಅಲ್ಲಿ. ಫ್ರೂಟ್ ಜ್ಯೂಸ್ ಇದ್ರೆ ಎಷ್ಟು ಈಸಿಲಿ ಡೈಜೆಸ್ಟಬಲ್ ಅದು ಅಂದ್ರೆ ಶುಗರ್ ವಿಲ್ ಸ್ಪೈಕ್. ನೀವು ಹೇಳಿದ್ರಿ ಕಟ್ ಮಾಡೋದು ಕಷ್ಟ ಆಗುತ್ತಾ ಹಂಗೆ ಅಂತ. ದಟ್ ಇಸ್ ಒನ್ ಆಫ್ ದ ಕ್ವೆಶ್ಚನ್ಸ್ ಕೌನ್ಸಿಲಿಂಗ್ ಅಲ್ಲಿ ನಮ್ಮನ್ನ ಕೇಳೋದೇ ಅದು. ಟೈಮ್ ಇಲ್ಲ, ಯಾರು ಬರ್ತಾರೋ ಯಾರಿಗೂ ಟೈಮ್ ಇರೋದೇ ಇಲ್ಲ. ಎಲ್ಲಾರ್ಗೂ 24 hours ಟೈಮ್ ಇರೋದು. ವೆನ್ ಯುವರ್ ಇನ್ ಅ ಹರಿ, ಆವಾಗ ನೀವು ಸಮಥಿಂಗ್ ದಟ್ ಯು ಕ್ಯಾನ್ ಪಿಕ್ ಅಂಡ್ ಈಟ್. ಆಪಲ್ ಇರ್ಬೋದು, ಸೀಬೆ ಹಣ್ಣು ಇರ್ಬೋದು, ಆರೆಂಜ್ ಇರ್ಬೋದು, ಮೂಸಂಬಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು. ಅದಕ್ಕೆ ಏನು ಮಾಡೋದು ಬೇಡ. ಟು ಜಸ್ಟ್ ಪಿಕ್, ಬ್ಯಾಗಲ್ಲಿ ಹಾಕೋಬೇಕಾಗತ್ತೆ ಅಥವಾ ತಿನ್ಬೇಕಾಗತ್ತೆ. ಟೈಮ್ ಇದ್ದಾಗ ಪಪಾಯ ತಿನ್ಬೋದು, ಪೈನಾಪಲ್ ತಿನ್ಬೋದು, ವಾಟರ್ ಮೆಲನ್ ತಿನ್ಬೋದು. ಸೊ ಆ ಥರದ್ದು ಯು ಹ್ಯಾವ್ ಟು ಮ್ಯಾನೇಜ್. ಸೊ ಪ್ಲಾನಿಂಗ್ ಒಂಚೂರು ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಮೇಕ್ ಶ್ಯೂರ್ ನಾನು ಒಂದು 2-3 ಹಣ್ಣು ಒಂದು ದಿನದಲ್ಲಿ ತಿಂದಿದ್ದೀನಿ ಅಂತ. ಓಕೆ. ಇನ್ನು ಹಾಲಿನ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. A2 ಮಿಲ್ಕ್ ಬೆಟರ್ ಇದೆ, ನಾರ್ಮಲ್ ಹಾಲು ಅಷ್ಟೊಂದು ಒಳ್ಳೇದಲ್ಲ ಅಂತ. ಮತ್ತೆ A2 ಮಿಲ್ಕ್ ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ, ಎಕ್ಸ್ಪೆನ್ಸಿವ್ ಸೈಡ್. ಎರಡರಲ್ಲಿ ಏನ್ ವ್ಯತ್ಯಾಸ, ಯಾವುದು ಉತ್ತಮ ಕಂಪೇರ್ ಮಾಡೋಣ. ರೆಗ್ಯುಲರ್ ಮಿಲ್ಕ್, A1 ಮಿಲ್ಕ್ ಅಂತ ಏನ್ ಹೇಳ್ತೀವಿ, ಅದು ಈ ಮೋಸ್ಟ್ ಆಫ್ ದ ವೆಸ್ಟರ್ನ್ ಕೌದು ಬ್ರೀಡ್ ಇರುತ್ತಲ್ವಾ, ಹಸು ಬ್ರೀಡ್ ಅಲ್ಲಿ ಅದರಲ್ಲಿ A1 ಇರುತ್ತೆ. ಮಿಲ್ಕ್ ನೀವು ಇನ್ ಜನರಲ್ ತಗೊಂಡ್ರೆ ಅದ್ರಲ್ಲಿರೋ ಪ್ರೋಟೀನ್ ಅಲ್ಲಿ ಕೇಸಿನ್ ಇರುತ್ತೆ, ವೇ ಇರುತ್ತೆ. ಕೇಸಿನ್ ಜಾಸ್ತಿ ಇರುತ್ತೆ, ವೇ ಕಮ್ಮಿ ಇರುತ್ತೆ. ಈ ಕೇಸಿನ್ ನಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು A1 ಬೀಟಾ ಕೇಸಿನ್ ಅಂತ ಹೇಳ್ತೀವಿ, ಇನ್ನೊಂದು A2 ಬೀಟಾ ಕೇಸಿನ್ ಅಂತ ಹೇಳ್ತೀವಿ. ಈ A2 ಬೀಟಾ ಕೇಸಿನ್ ಇರೋದು ಇನ್ ಇಂಡಿಯನ್ ಬ್ರೀಡ್ಸ್ ಆಫ್ ಕೌ. ಏನಾಗುತ್ತೆ ಅಂದ್ರೆ ಈ A1 ಬೀಟಾ ಕೇಸಿನ್ ಇರುತ್ತಲ್ವಾ, ಅದು ನಮ್ ಗಟ್ಟಲ್ಲಿ ಬ್ರೇಕ್ ಡೌನ್ ಆದಾಗ ಒಂದು ಪೆಪ್ಟೈಡ್ ಫಾರ್ಮ್ ಆಗುತ್ತೆ. ಓಕೆ. ಆ ಪೆಪ್ಟೈಡ್ ನಮ್ ಗಟ್ಟನ್ನ ಡಿಸ್ಕಂಫರ್ಟ್ ಮಾಡುತ್ತೆ. A1 ಅಲ್ಲಿ ಆ ಡಿಸ್ಕಂಫರ್ಟ್ ಇಂದ ತುಂಬಾ ಜನ ಏನ್ ಹೇಳ್ತಾರೆ, ನಂಗೆ ಹಾಲ್ ಸರಿ ಹೋಗಲ್ಲ, ನಂಗೆ ಹಾಲು ಕುಡಿದ್ರೆ ಏನೋ ಆಗುತ್ತೆ, ನನ್ ಗಟ್ಟಲ್ಲಿ ಡಿಸ್ಕಂಫರ್ಟ್ ಇದೆ, ಆರ್ ಐ ಮೈಟ್ ಹ್ಯಾವ್ ಟು ಯೂಸ್ ಅ ರೆಸ್ಟ್ ರೂಮ್, ತುಂಬಾ ಸತಿ ಯೂಸ್ ಮಾಡ್ಬೇಕಾಗುತ್ತೆ. A2 ನಲ್ಲಿ ಅದು ಬ್ರೇಕ್ ಡೌನ್ ಆಗಲ್ಲ. ಓಕೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಅ ಡಿಫರೆಂಟ್ ಥಿಂಗ್. ಅದಕ್ಕೂ ಈ ಗಟ್ಟಲ್ಲಿ ಪೆಪ್ಟೈಡ್ A1 A2ಗೂ ದೇರ್ ಇಸ್ ನೋ ಸಂಬಂಧ. ಯಾಕಂದ್ರೆ ವಿ ಆರ್ ಜಸ್ಟ್ ಈಗ ಮಿಲ್ಕ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಹಾಲಲ್ಲಿ ಲ್ಯಾಕ್ಟೋಸ್ ಇದ್ದೇ ಇರುತ್ತೆ. A1 ಮಿಲ್ಕ್ ಅಲ್ಲೂ ಲ್ಯಾಕ್ಟೋಸ್ ಇದೆ, A2 ಮಿಲ್ಕ್ ಅಲ್ಲೂ ಲ್ಯಾಕ್ಟೋಸ್ ಇದೆ. ಯಾರು ಟ್ರೂಲಿ ಲ್ಯಾಕ್ಟೋಸ್ ಇಂಟಾಲರೆಂಟ್, ಲ್ಯಾಕ್ಟೋಸ್ ಸರಿ ಹೋಗಲ್ಲ ಅಂತಿರ್ತಾರಲ್ವಾ, ಅವರು ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಅನ್ನೇ ಯೂಸ್ ಮಾಡ್ಬೇಕಾಗತ್ತೆ. ಬಟ್ ಇನ್ ಜನರಲ್ ಪಾಪ್ಯುಲೇಷನ್ ತುಂಬಾ ಜನ ಮಕ್ಕಳು ಹೇಳ್ಬೋದು,
ಹಾಲು ಕುಡಿದ ತಕ್ಷಣ ಏನೋ ವಾಮಿಟ್ ಮಾಡ್ತಾರೆ, ಅವ್ರು ರೆಸ್ಟ್ ರೂಮ್ ಯೂಸ್ ಮಾಡಬೇಕು ಅಂತ ಅನ್ಕೋತಾರೆ. ಅದು ಬಂದ್ಬಿಟ್ಟು ಕುಡ್ ಬಿ A1 ಬೀಟಾ ಕೇಸಿನಿಂದ ಆಗ್ತಾ ಇರ್ಬೋದು. ಆ ಥರದ್ದವರು ವೆನ್ ದೇ ಶಿಫ್ಟ್ ಅಲ್ಲ A2 ಮಿಲ್ಕ್ಗೆ ಒಂಚೂರು ಬೆಟರ್ ಫೀಲ್ ಮಾಡ್ತಾರೆ. ಯಾರು ಕ್ಯಾನ್ ಟಾಲರೇಟ್ A1 ಮಿಲ್ಕ್ ಶುಡ್ ಸ್ಟಿಲ್ ಕಂಟಿನ್ಯೂ A1 ಮಿಲ್ಕನ್ನೇ ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ಮಿಲ್ಕಲ್ಲಿ A1 A2ಗಿಂತ ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೆಳೆಯೋ ಮಕ್ಕಳಿಗೆ ಇಂಪಾರ್ಟೆಂಟು, ಪ್ರೆಗ್ನೆಂಟ್ ವುಮೆನ್ಗೆ ಇಂಪಾರ್ಟೆಂಟು, ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಇಂಪಾರ್ಟೆಂಟು. ಸೊ ದೇ ಕ್ಯಾನ್ ಕಂಟಿನ್ಯೂ. ಬಟ್ ಒಂಚೂರು ನನಗೆ ಡಿಸ್ಕಂಫರ್ಟ್ ಇದೆ ಹಾಲು ಕುಡಿದ್ರೆ, ಅವರು A2 ಮಿಲ್ಕ್ಗೆ ಶಿಫ್ಟ್ ಆಗಿ ದೇ ಕ್ಯಾನ್ ಟ್ರೈ ದಟ್. ಪ್ರಾಬಬ್ಲಿ ಈ ಡಿಸ್ಕಂಫರ್ಟ್ ಎಲ್ಲ ಡಿಸಪಿಯರ್ ಅಷ್ಟೇ. ಅದು ಬಿಟ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಏನೂ ವ್ಯತ್ಯಾಸ ಅಲ್ಲ. ಎರಡಲ್ಲೂ ಪ್ರೋಟೀನ್ ಇದೆ, ಎರಡಲ್ಲೂ ಕ್ಯಾಲ್ಶಿಯಂ ಇದೆ, ದ ಅದರ್ ಮಿನರಲ್ಸ್ ಇದೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ತುಂಬಾ ಜನಕ್ಕೆ ಕೆಲವು ತಪ್ಪು ಅಭಿಪ್ರಾಯ ಇರುತ್ತೆ. ಇಂಥದ್ದು ಕೊಟ್ಬಿಟ್ರೆ ಓಕೆ, ಹಸ್ಕೊಂಡಿರೋದಕ್ಕಿಂತ ಇಂಥದ್ದು ತಿಂದ್ರೆ ಬೆಟರು ಅಂತ. ಆದ್ರೆ ಅದು ಉತ್ತಮನ ಅಲ್ವಾ ಅನ್ನೋದನ್ನ ನೀವ್ ಹೇಳಿ, ಅದರ ಜೊತೆಗೆ ಅದಕ್ಕೆ ಬೇರೆ ಯಾವ ಆಲ್ಟರ್ನೇಟಿವ್ ನ ನಾವು ಕೊಡಬಹುದು ಅನ್ನೋದನ್ನ ನೀವ್ ಹೇಳಿ. ಓಕೆ, ಬಾಕ್ಸ್ಗೂ ಅಷ್ಟೇ. ಮಕ್ಕಳಿಗೆ ಸ್ನಾಕ್ ಬಾಕ್ಸು ಆದಷ್ಟು ಟ್ರೈ ಮಾಡ್ತಾರೆ ಪೇರೆಂಟ್ಸು, ಹಣ್ಣು ತರಕಾರಿ ಹಾಕಕ್. ಅಕಸ್ಮಾತ್ ಆಗ್ಲಿಲ್ವಾ, ಬಿಸ್ಕೆಟ್ ಕೊಟ್ಟು ಕಳ್ಸ್ಬಿಡ್ತೀನಿ. ಹಸ್ಕೊಂಡಿರೋದ್ ಬೇಡ, ಬಿಸ್ಕೆಟ್ ತಿನ್ಬೋದು. ಈ ಬಿಸ್ಕೆಟ್ ಉತ್ತಮನ ಅಲ್ವಾ? ಉತ್ತಮ ಅಲ್ಲ ಅನ್ನೋದಾದ್ರೆ ಯಾವ್ದನ್ನ ಕೊಡ್ಬೋದು? ಫಸ್ಟ್ ಥಿಂಗ್, ಬಿಸ್ಕೆಟ್ ಅಂದ ತಕ್ಷಣ ಯಾವ ಬಿಸ್ಕೆಟ್ ತಗೊಂಡ್ರು ಟರ್ನ್ ಮಾಡಿ ಪ್ಯಾಕೆಟ್ನ ಲೇಬಲ್ನ ಓದ್ಬೇಕಾಗತ್ತೆ. ಪೇರೆಂಟ್ಸ್ ಬಂದು ಏನು ಹೇಳ್ತಾರೆ ಅಂದ್ರೆ, ನಾನು ಬಾದಾಮ್ ಬಿಸ್ಕೆಟ್ ಕೊಡ್ತೀನಿ, ಪಿಸ್ತಾ ಬಿಸ್ಕೆಟ್ ಕೊಡ್ತೀನಿ ಅಂತ. ಸೊ ಫಸ್ಟ್ ಲೇಬಲ್ ಓದ್ಬೇಕಾಗತ್ತೆ. ಲೇಬಲ್ ಅಲ್ಲಿ ಯಾವ ಇಂಗ್ರೀಡಿಯೆಂಟ್, ನಮ್ದು FSSAI ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ ಮ್ಯಾಕ್ಸಿಮಮ್ ಇದೆಯೋ ಒಂದು ಪ್ರಾಡಕ್ಟ್ ಅಲ್ಲಿ, ಅದನ್ನ ಫಸ್ಟ್ ಬರಿಬೇಕಾಗತ್ತೆ. ಓಕೆ, ವೀಟ್ ಫ್ಲಾರ್ ಅಂತ ಬರೆದಿರ್ತಾರೆ, ಬ್ರಾಕೆಟ್ ಅಲ್ಲಿ ನೀವು ನೋಡಿದ್ರೆ ರಿಫೈನ್ಡ್ ಅಂತ ಇರುತ್ತೆ. ಓಕೆ, ರಿಫೈನ್ಡ್ ವೀಟ್ ಫ್ಲಾರು ಮೈದಾ. ಬಟರ್ ಬಿಸ್ಕೆಟ್ ಅಂತ ಇರುತ್ತೆ, ಬಟ್ ಅಲ್ಲಿ ವೆಜಿಟೇಬಲ್ ಆಯಿಲ್ ಇರುತ್ತೆ. ಓಕೆ, ನಾನು ಬಾದಾಮ್ ಬಿಸ್ಕೆಟ್ ಕೊಡ್ತಾ ಇದ್ದೀನಿ ಅಂತ, ಬಾದಾಮ್ 2%ಗಿಂತ ಕಡಿಮೆ ಇರುತ್ತೆ. ಸೊ ಲೇಬಲ್ ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸೊ ನನ್ನ ಪರ್ಸನಲ್ ಒಪಿನಿಯನ್ ಇದು, ಬಿಸ್ಕೆಟ್ಸ್ ಬೇಡವೇ ಬೇಡ. ನೀವೇನು ಆಲ್ಟರ್ನೇಟಿವ್ ಕೊಡ್ಬೋದು ಅಂತ ಕೇಳಿದ್ರೆ, ಮನೆಯಲ್ಲಿ ನಟ್ಸ್ ಲಡ್ಡು ಮಾಡ್ಬೋದು. ಓಕೆ, ಸೊ ಬಾದಾಮು, ಕ್ಯಾಶ್ಯೂ, ಪಿಸ್ಟಾಶಿಯೋಸು, ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸು, ಇದನ್ನೆಲ್ಲ ಒಂದಿಷ್ಟು ರೋಸ್ಟ್ ಮಾಡಿ ಬೈಂಡ್ ಮಾಡೋಕ್ಕೆ ಡೇಟ್ಸ್ ಯೂಸ್ ಮಾಡಿದ್ರೆ ದಟ್ ಬಿಕಮ್ಸ್ ಅ ನಟ್ಸ್ ಲಡ್ಡು. ಅದರಲ್ಲಿ ಎನರ್ಜಿನೂ ಇರುತ್ತೆ, ಗುಡ್ ಫ್ಯಾಟು ಇರುತ್ತೆ, ಸಮ್ ಅಮೌಂಟ್ ಆಫ್ ಪ್ರೋಟೀನು ಇರುತ್ತೆ. ಸೊ ದಟ್ ಇಸ್ ಅ ಗುಡ್ ರಿಪ್ಲೇಸ್ಮೆಂಟ್. ಇನ್ನು ಚಿಪ್ಸ್ ವಿಚಾರಕ್ಕೆ ಬಂದರೆ, ಈ ಥರದ್ದು ಒಂದು ಅಭಿಪ್ರಾಯ ಇದೆ ಜನರಲಿ. ಪ್ಯಾಕೆಟ್ ಅಂದರೆ ಅಂಗಡಿಯಲ್ಲಿ ಕಲೋ ಪ್ಯಾಕೆಟ್ ಸಿಗುತ್ತಲ್ಲ, ಅದು ಒಳ್ಳೇದಲ್ಲ, ಬಟ್ ಹಾಟ್ ಚಿಪ್ಸ್ ಅಲ್ಲಿ ಮಾಡ್ತಾರಲ್ಲ ಅದು ಬೆಟರ್ ಇದೆ ಅಂತ. ಓಕೆನಾ? ಎನಿ ಫ್ರೈಡ್ ಓಕೆ ಅಲ್ಲ. ಆಯಿಲ್ನ ಎಷ್ಟು ದಿನದ ತನಕ ಬಳಸ್ತಾ ಇದ್ದಾರೆ, ಅದು ಫ್ರೆಶ್ ಆಗಿದೆಯಾ, ಅದರಲ್ಲಿ ಅವ್ರು ಏನಾದರೂ ಅಡಿಟಿವ್ಸ್ ಆ್ಯಡ್ ಮಾಡ್ತಾ ಇದ್ದಾರಾ, ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಿದ್ದಾರೆ, ಮತ್ತೆ ಪದೇ ಅದೇ ಎಣ್ಣೆಯಲ್ಲಿ ಯೂಸ್ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಎಣ್ಣೆಗೆ ಸ್ಮೋಕಿಂಗ್ ಪಾಯಿಂಟ್ ಅಂತಿರುತ್ತೆ, ಅದು ಪ್ಲಾಂಟ್ ಆಯಿಲ್ಸ್ ಅಲ್ಲಿ, ಎಸ್ಪೆಷಲಿ ಕಡಲೆಕಾಯಿ ಎಣ್ಣೆನಲ್ಲಿ ತುಂಬಾ ಹೈ ಇರುತ್ತೆ. ಸೊ ಅದು ಡಿಸ್ಇಂಟಿಗ್ರೇಟ್ ಆಗಲ್ಲ ಬೇಗ. ಬಟ್ ಆ ಕ್ವಾಲಿಟಿ ಎಣ್ಣೆನ ಲಾರ್ಜ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತಾರಾ? ಇಲ್ಲ. ಸೊ ಚಿಪ್ಸೇ ಕೊಡಬೇಕು, ನನ್ನ ಮಕ್ಳಿಗೆ ಚಿಪ್ಸೇ ಇಷ್ಟ, ನಾ ಚಿಪ್ಸೇ ಕೊಡಬೇಕು ಅಂದ್ರೆ ಟ್ರೈ ಡೂಯಿಂಗ್ ದಟ್ ಮನೆಯಲ್ಲಿ ಮಾಡಿ. ಅದು ಕಡಿಮೆ ಕೊಡಿ, ಜಾಸ್ತಿ ಕೊಡಕ್ ಹೋಗ್ಬೇಕು. ಕರೆಕ್ಟ್. ಬ್ರೆಡ್ ಉತ್ತಮನ? ಅಕಸ್ಮಾತ್ ಅಲ್ಲ ಅಂದ್ರೆ ಯಾವುದು? ಬ್ರೆಡ್ ಅಗೇನ್, ಬ್ರೆಡ್ ಬಂದು ವೈಟ್ ಬ್ರೆಡ್. ಹೌದು. ಓಕೆ, ನಾವು ಬೇನನ್ನ ಬ್ರೌನ್ ಬ್ರೆಡ್ ಅಂತ ಕರಿತೀವಿ ಅಲ್ವಾ, ಅದರಲ್ಲೂ ಅಷ್ಟೇ ಲೇಬಲ್ ಓದಿ. ನಮ್ಮ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ, ಬ್ರೌನ್ ಆಗಿದ್ರೆ ಇದು ಹೋಲ್ ವೀಟ್ ಇಂದ ಮಾಡಿದ್ದಾರೆ ಅಂತ, ಬಟ್ ಅದರಲ್ಲಿ ಕಲರಿಂಗ್ ಇರುತ್ತೆ. ಓಕೆ, ಹೋಲ್ ವೀಟ್ ಬ್ರೆಡ್ಡೇ ಮಾಡಬೇಕು ಅಂದರೆ ಈಗೆಲ್ಲ ಸುಮಾರು, ಐ ಲಿವ್ ಇನ್ ಅಪಾರ್ಟ್ಮೆಂಟ್, ಸೊ ತುಂಬ ಜನ ಬೇಕಿಂಗ್ನ ಒಂದು ಹಾಬಿ ಥರ ಇಟ್ಕೊಂಡಿರ್ತಾರೆ. ದೇ ಅಡ್ವರ್ಟೈಸ್ ಹೇಳ್ತಾರೆ, ನಾವು ಹೋಲ್ ವೀಟಲ್ಲೇ ಮಾಡ್ತೀನಿ ಅಂತ. ಸೊ ಆ ಥರ ಬ್ರೆಡ್ ಇದ್ರೆ ಇಟ್ಸ್ ಓಕೆ, ಅದನ್ನು ನಾವು ಇನ್ ಮಾಡ್ರೇಟ್ ಕ್ವಾಂಟಿಟೀಸಲ್ಲೇ ಯೂಸ್ ಮಾಡಬೇಕಾಗತ್ತೆ. ಅದಕ್ಕಿಂತ ಬೆಟರ್ ಏನು ಅಂತಂದ್ರೆ ಸಾರ್ಡೋ ಬ್ರೆಡ್. ಸಾರ್ಡೋ ಇವಾಗ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಫರ್ಮೆಂಟ್ ಆಗಿರುತ್ತಲ್ವಾ, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಹೆಂಗ್ ಫರ್ಮೆಂಟ್ ಆಗುತ್ತೆ ನ್ಯಾಚುರಲ್ ಆಗಿ. ಸೊ ಅದೇ ತರ ಸಾರ್ಡೋನ ಆ ಬ್ರೆಡ್ ಡೋ ಏನಿರುತ್ತೋ, ಇಟ್ ಕ್ಯಾನ್ ಬಿ ಎನಿ, ಆ ಡೋರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಬ್ರೆಡ್ ಮಾಡ್ತಾರೆ ಅಂತಂದ್ರೆ ಅದನ್ನು ಫರ್ಮೆಂಟ್ ಮಾಡಿರ್ತಾರೆ. ಗುಡ್ ಫಾರ್ ಗಟ್. ವೈಟ್ ಬ್ರೆಡ್ ಅಂತೂ ಬೇಡವೇ ಬೇಡ. ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ತಿಂತೀನಿ, ಬೇರೆ ಏನು ತಿನ್ನಲ್ಲ. ವೇಟ್ ಲಾಸಿಗೆ ಹೆಲ್ಪ್ ಆಗುತ್ತೆ, ಡಯಾಬಿಟೀಸ್ಗೂ ಹೆಲ್ಪ್ ಆಗುತ್ತೆ. ಓಟ್ಸ್ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಓಕೆ, ಹೌದಾ ಇಲ್ವಾ?
ಓಟ್ಸ್, ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಓಟ್ಸ್ನು ನಾನು ಕಂಪೇರ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಇಸ್ ಅನ್ನೋನು. ಯಾಕಂದರೆ ಎನಿ ಬ್ರೇಕ್ಫಾಸ್ಟ್ ಸೀರಿಯಲ್ ನಾವು ತೊಗೊಂಡ್ರು ಅದರಲ್ಲಿ ಒಂದು ರಿಫೈನ್ಡ್ ಕಾರ್ಬ್ಸೇ ಇರುತ್ತೆ, ತುಂಬ ಶುಗರ್ ಆ್ಯಡ್ ಮಾಡಿರ್ತಾರೆ, ಅಲಾಂಗ್ ವಿತ್ ದ್ಯಾಟ್ ತುಂಬ ಅಡಿಟಿವ್ಸು ಪ್ರಿಸರ್ವೇಟಿವ್ಸು ಎಲ್ಲ ಇರುತ್ತೆ. ಸೊ ಓಟ್ಸಲ್ಲಿ ಫೈಬರ್ ಇದೆ, ಸಮ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸು ಇದೆ. ಬಟ್ ನಾವು ಬರೀ ಓಟ್ಸ್ ತಿಂತೀನಿ, ನಾವು ಓಟ್ಸ್ ಗಂಜಿ ಕುಡಿತೀನಿ ಅಂತ ಹೇಳ್ತಾರೆ ಬ್ರೇಕ್ಫಾಸ್ಟ್ಗೆ, ದಟ್ ಇಸ್ ಅನ್ನೋನು. ಅದರಲ್ಲಿ ಕಾಂಬಿನೇಷನ್ ಇರಬೇಕಾಗುತ್ತೆ, ಎಲ್ಲ ಫುಡ್ ಗ್ರೂಪ್ದು ಕಾಂಬಿನೇಷನ್ ಇರಬೇಕಾಗುತ್ತೆ. ಕರೆಕ್ಟು. ಸೊ ಪ್ರೋಟೀನ್, ಎವ್ರಿ ಮೀಲ್ ಅಲ್ಲಿ ಪ್ರೋಟೀನ್ ಇರಬೇಕು. ಪ್ರೋಟೀನ್ ಇಸ್ ಅ ಮಸ್ಟ್. ವೆಯ್ಟ್ ಲಾಸ್ಗೆ ಅಂತ ಹೇಳಿದ್ರೆ ಓಟ್ಸ್ ತಿಂತಾರೆ ಅಂತ, ಪ್ರೋಟೀನ್ ಆ್ಯಂಡ್ ಫೈಬರ್ ವೆನ್ ದೇ ಕಮ್ ಟುಗೆದರ್ ಅಲ್ವಾ, ಫ್ಯಾಟ್ ಲಾಸ್ ಆಗುತ್ತೆ ಚೆನ್ನಾಗಿ. ಅಟ್ ದ ಎಂಡ್ ಆಫ್ ಇಟ್ ಓಟ್ಸ್ ಒಳ್ಳೇದೇನೆ, ಓನ್ಲಿ ಓಟ್ಸ್ ಖಂಡಿತ ಇಲ್ಲ. ಸೊ ಪಾಲಿಶ್ಡ್ ಓಟ್ಸ್ ಇಲ್ಲ, ಸ್ಟೀಲ್ ಕಟ್ ಓಟ್ಸೇ ಇರಬೇಕಾಗತ್ತೆ. ಸ್ಟೀಲ್ ಕಟ್ ಓಟ್ಸಲ್ಲಿ ಮಿನಿಮಲ್ ಪ್ರೊಸೆಸಿಂಗ್ ಆಗಿರುತ್ತೆ. ಸೊ ಸ್ಟೀಲ್ ಕಟ್ ಓಟ್ಸ್ ಇಸ್ ಬೆಟರ್. ಮತ್ತೆ ಇನ್ಸ್ಟೆಂಟ್ ನೂಡಲ್ಸ್ ಒಳ್ಳೇದಲ್ಲ ಅಂತ ಗೊತ್ತಿದೆ. ಇನ್ಸ್ಟೆಂಟ್ ನೂಡಲ್ಸ್ ಕೊಡೋದಿಲ್ಲ, ಬಟ್ ಆ ನೂಡಲ್ ಒಳಗೆ ಒಂದು ಟೇಸ್ಟ್ ಮೇಕರ್ ಬರುತ್ತಲ್ಲ, ಮತ್ತೆ ಅದು ಸೆಪರೇಟ್ ಆಗು ಮಾರ್ತಾರೆ, ಅದನ್ನೇ ಚಪಾತಿಗೆ ರೋಲ್ ಮಾಡ್ಕೊಡೋದು ಅಥವಾ ಪಲ್ಯಗಳಿಗೆ ಹಾಕ್ಕೊಡೋದು, ಅದು ಓಕೆ. ಟೇಸ್ಟ್ ಮೇಕರಲ್ಲಿ ತುಂಬ ಮಸಾಲಾಗಿಂತ ನಾವೇನಾದಲ್ಲಿ ವಾಟ್ ಎವರ್ ಅವರು ಮಸಾಲಾಗೆ ಏನು ಬೇಕೋ ಮೆಣಸಿನ್ಕಾಯಿ ಪೆಪ್ಪರ್ ಏನು ಆ್ಯಡ್ ಮಾಡಿರ್ತಾರೆ ಅದನ್ನು ಬಿಟ್ಟು ಅಡಿಟಿವ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಎನಿ ಪ್ಯಾಕೆಟ್ ಫುಡಲ್ಲಿ ಪ್ರಿಸರ್ವೇಟಿವ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಅಡಿಟಿವ್ಸ್ ಏನಕ್ಕೆ ಇರುತ್ತೆ ಅಂದರೆ ಅದನ್ನು ಟೇಸ್ಟಿ ಮಾಡಬೇಕಲ್ಲ, ಟೇಸ್ಟಿ ಹೆಂಗೆ ಮಾಡೋದು. ಸೊ ಅದಕ್ಕೆ ದೇ ಹ್ಯಾವ್ ಟು ಆ್ಯಡ್ ಸಮ್ ಟೇಸ್ಟ್ ಮೇಕರ್ ಆರ್ ಸಮ್ ಅಡಿಟಿವ್ ಅದರಲ್ಲಿ. ಅದು ಒಂಥರ ನಮಗೆ ಅಡಿಕ್ಷನ್ ಬೆಳೆಸುತ್ತೆ. ಅದು ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಬದಲು ಪಲ್ಯ ಪೌಡರ್ ಮನೇಲಿ ಮಾಡಿರೋದು ಉತ್ತಮನ, ಖಂಡಿತ ಬೆಟರು. ಪಲ್ಯ ಪೌಡ್ರಲ್ಲಿ ಏನಿರುತ್ತೆ ಅಂದರೆ ಆಕ್ಚುಲಿ ಪ್ರೋಟೀನ್ ಇರುತ್ತೆ. ನಾವು ಕಡಲೆಬೇಳೆ ಯೂಸ್ ಮಾಡ್ತೀವಿ, ಉದ್ದಿನ ಬೇಳೆ ಯೂಸ್ ಮಾಡ್ತೀವಿ, ರೆಡ್ ಚಿಲ್ಲೀಸ್ ಯೂಸ್ ಮಾಡ್ತೀವಿ, ಸ್ಪೈಸಸ್ ಯೂಸ್ ಮಾಡ್ತೀವಿ. ಸೊ ದೇ ಆರ್ ಮಚ್ ಮಚ್ ಬೆಟರ್. ತುಂಬ ಜನ ಹೊರಗಿನ ಪ್ಯಾಕ್ ಫುಡ್ ನಾನು ತಿನ್ನಲ್ಲ, ಬಟ್ ರೆಡಿ ಟು ಈಟ್ ಸೂಪ್ ಕುಡಿಬೋದು. ನಮ್ಮ ಮನೇಲಿ ಟೊಮ್ಯಾಟೊ ಸೂಪ್ ಮಾಡಿದ್ರೆ ಪ್ರಾಬ್ಲಿ ನಾನು ಒಬ್ಳಿಗೆ ಮಾಡ್ಕೋಬೇಕು ಅಂದ್ರೂ ಒಂದು 2-3 ಟೊಮ್ಯಾಟೊ ಹಾಕ್ತೀನಿ ಅಲ್ವಾ. ಬಟ್ ಅದರಲ್ಲಿ ಮೇ ಬಿ ಒಂದು 4% ಅಥವಾ 5% ಟೊಮ್ಯಾಟೊ ಇದ್ದರೆ ಹೆಚ್ಚು. ಸೊ ಕಲರಿಂಗ್ ಇರುತ್ತೆ, ಅಡಿಟಿವ್ಸ್ ಇರುತ್ತೆ, ನಮಗೆ ಬೇಡದೇ ಇರೋ ಕೆಮಿಕಲ್ಸ್ ಇರುತ್ತೆ. ಸೊ ರೆಡಿ ಟು ಈಟ್ ನಾಟ್ ಓಕೆ. ಏರೇಟೆಡ್ ಡ್ರಿಂಕ್ಸ್ ಅಂದರೆ ಕಲರ್ಫುಲ್ ಸೋಡಾಗಳನ್ನು ನಾನು ಕುಡಿಯೋದಿಲ್ಲ, ಬಟ್ ಪ್ಯಾಕ್ಡ್ ಜ್ಯೂಸ್ ಓಕೆ. ಎರಡೂ ಓಕೆ ಅಲ್ಲ. ಆಬ್ವಿಯಸ್ಲಿ ಕಾರ್ಬೋನೇಟೆಡ್ ಬೆವರೇಜಸ್ ಇಲ್ವೇ ಇಲ್ಲ, ಯಾಕಂದರೆ ಅದ್ರಲ್ಲಿ ಶುಗರ್ ಆ್ಯಂಡ್ ವಾಟರ್ ಬಿಟ್ಟರೆ ಬೇರೆ ಏನೂ ಇಲ್ಲ, ಏರೇಟ್ ಮಾಡಿರ್ತಾರೆ. ಆರೆಂಜ್ ಜ್ಯೂಸ್ ಕುಡಿತೀನಿ, ಮ್ಯಾಂಗೋ ಜ್ಯೂಸ್ ಕುಡಿತೀನಿ ಅಂದರೆ ಅದ್ರಲ್ಲಿ ಬರೀ ಫ್ಲೇವರ್ ಇರುತ್ತೆ. ನ್ಯಾಚುರಲಿ ಅಕರಿಂಗ್ ಮ್ಯಾಂಗೋ ಇದೆಯಾ, ನ್ಯಾಚುರಲ್ ಆರೆಂಜ್ ಇದೆಯಾ, ಖಂಡಿತ ಇಲ್ಲ. ಸೊ ಎರಡೂ ಒಳ್ಳೇದಲ್ಲ. ಮತ್ತೆ ತುಂಬಾ ಜನಕ್ಕೆ, ನಾನು ಕೂಡ ಇದನ್ನ ಮಾಡ್ತೀನಿ, ಓಕೆ, ನಾನು ಪಿಜ್ಜಾ ಬರ್ಗರ್ ಎಲ್ಲ ತಿನ್ನಲ್ಲ, ಪಾನಿಪುರಿ ಬೇಲ್ಪುರಿ ಓಕೆ ಇದೆ, ಅದ್ರಲ್ಲಿ ಬರೀ ಏನೋ ಸೌತೆಕಾಯಿ, ಕ್ಯಾರೆಟ್, ಟೊಮೆಟೊ ಹಾಕಿರ್ತಾರೆ ಅಂತ. ದಟ್ಸ್ ದ ಏನೋ ನನಗೆ ನಾನು ಸಮಾಧಾನ ಮಾಡ್ಕೊಳ್ಳೋದು ಆ ರೀತಿ. ಅದು ಕರೆಕ್ಟಾ ಇಲ್ವಾ? ಪೂರಿ ಫ್ರೈಡ್ ಪೂರಿನೇ ಇರುತ್ತೆ, ಅಫ್ಕೋರ್ಸ್ ತರಕಾರಿ ಇರುತ್ತೆ. ಸೊ ದಟ್ ಈಸ್ ಓಕೆ, ಬಟ್ ಅಕೇಶನಲ್ ಆಗಬೇಕಾಗತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಫ್ಲೇವರ್ಡ್ ಯೋಗರ್ಟ್ ಬರುತ್ತೆ, ಅದರಲ್ಲಿ ಮ್ಯಾಂಗೋ ಫ್ಲೇವರು, ಬ್ಲೂಬೆರಿ ಫ್ಲೇವರು, ಆ ಥರದ್ದು ಓಕೆನಾ? ಯೋಗರ್ಟ್ ಇಸ್ ಗುಡ್ ಫಾರ್ ಹೆಲ್ತ್. ಯಾಕಂದ್ರೆ ಅದರಲ್ಲಿ ಮೊಸರು, ನಾವು ಮನೇಲಿ ಮಾಡಿರೋ ಮೊಸರು ಇರ್ಬೋದು. ಯೋಗರ್ಟ್ ಇಸ್ ಲಿಟಲ್ ಬಿಟ್ ಸ್ಲೈಟ್ಲಿ ಡಿಫ್ರೆಂಟ್. ಕರ್ಡ್ ಅಂಡ್ ಯೋಗರ್ಟ್ ಅಂತ ಅನ್ಕೊಂಡ್ರೆ ಇಸ್ ಗುಡ್ ಫಾರ್ ಹೆಲ್ತ್. ಪ್ಲೇನ್ ಆಗಿರೋದು, ಅದರಲ್ಲಿ ಏನೂ ಇರಲ್ಲ. ಇಟ್ ಇಸ್ ಫರ್ಮೆಂಟೆಡ್, ನಾವು ಹೆಪ್ಪಾಕ್ತೀವಿ, ಸೊ ಅದರಿಂದ ಸಿಗುತ್ತೆ. ಪ್ರೋಬಯೋಟಿಕ್ಸ್ ತುಂಬ ಹೆಚ್ಚಿಗೆ ಇರುತ್ತೆ. ಸೊ ದಟ್ ಈಸ್ ಗುಡ್. ನೀವು ಫ್ಲೇವರ್ಡ್ ಅಂತ ಹೇಳಿದ್ರಿ ಅಲ್ವಾ, ಅದರಲ್ಲಿ ಶುಗರ್ ಇರುತ್ತೆ, ಫ್ಲೇವರೇ ಇರುತ್ತೆ, ರಿಯಲ್ ಫ್ರೂಟ್ಸ್ ಇರಲ್ಲ. ಸಮ್ ಬ್ರ್ಯಾಂಡ್ಸ್ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಸ್ಮಾಲ್ ಪೀಸ್ ಆಫ್ ಬ್ಲೂಬೆರಿನೋ ಇರ್ಬೋದು ಅಥವಾ ಸ್ಟ್ರಾಬೆರಿನೋ ಇರ್ಬೋದು ಸಿಗಬಹುದು. ಬಟ್ ಅಷ್ಟರಿಂದ ನಮ್ಮ ಆರೋಗ್ಯ ಬೆಟರ್ ಆಗಿಬಿಡುತ್ತಾ? ಖಂಡಿತ ಇಲ್ಲ. ನಾನು ಬರ್ಕೊಂಡಿರೋ ಅಷ್ಟು ಲಿಸ್ಟನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಿಮಗೆ ಇನ್ನೂ ಏನಾದರೂ ಹೇಳೋದಿದೆಯಾ? ಇನ್ ಜನರಲ್ ಓನ್ಲಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಂದ ಇದ್ರೆ ದೇ 3 ಥಿಂಗ್ಸ್ ಫುಡ್ ಜೊತೆ ರಿಲೇಟ್ ಆಗಿರೋದು. ಒನ್ ಇಸ್ ಕ್ವಾಂಟಿಟಿ, ಸೊ ನಾ ಕರೆಕ್ಟ್ ಕ್ವಾಂಟಿಟಿ ತಿಂತಾ ಇದ್ದೀನ ಅಂತ. ಸೆಕೆಂಡ್ ಇಸ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ತಿಂತಿದ್ದೀನಾ, ಪ್ರಾಸೆಸ್ಡ್ ಆಗಿಲ್ವಾ. ಥರ್ಡ್ ಇಸ್ ಟೈಮಿಂಗ್ಸ್, ಒಂದಿನ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿರ್ತಾರೆ, ಇನ್ನೊಂದು ದಿನ ಬ್ರೇಕ್ಫಾಸ್ಟೇ ಮಾಡಿರಲ್ಲ.
ಈ 3 ಥಿಂಗ್ಸ್ನ ಮೈಂಡ್ಫುಲ್ ಆಗಿದ್ರೆ ಹೆಲ್ತ್ ವಿಲ್ ಆಲ್ವೇಸ್ ಬಿ ಬೆಟರ್. ಇಷ್ಟೊತ್ತು ಮಾತಾಡಿದ್ದಕ್ಕೆ ಯಾವುದು ಉತ್ತಮ, ಯಾವುದನ್ನ ಬಳಸಬಹುದು, ಮತ್ತೆ ಅದಕ್ಕೆ ಆಲ್ಟರ್ನೇಟಿವ್ಸ್, ಇದು ಒಳ್ಳೇದಲ್ಲ ಅಂದ್ರೆ ಇದನ್ನ ಹೀಗೆ ಬಳಸಬಹುದು ಅನ್ನೋ ಆಲ್ಟರ್ನೇಟಿವ್ಸ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸಂಗೀತಾ ಅವರೇ, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ, ಇಷ್ಟು ಇನ್ಫಾರ್ಮೇಶನ್ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಪಲ್ಲವಿ.